ಎನ್ಡಿಎ ಸರ್ಕಾರ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ. 28 ರಾಜ್ಯಗಳು 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರತಕ್ಕಂಥ 140 ಕೋಟಿ ಜನರ ಹೊಂದಿರತಕ್ಕಂಥ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗೆ ಸಾಕಷ್ಟು ಹಣ ಖರ್ಚಾಗ್ತಾ ಇತ್ತು. ಸಾಕಷ್ಟು ಜನ ಸರ್ಕಾರಿ ನೌಕರರ ಶ್ರಮ ವ್ಯಯ ಆಗ್ತಾ ಇತ್ತು. ಪೊಲಿಟಿಕಲ್ ಪಾರ್ಟಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥವರು ನೂರಾರು ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಿಕೊಳ್ಬೇಕಾಗ್ತಾ ಇತ್ತು. ಇದನ್ನು ಏನಾದರೂ ಮಾಡಿ ದೇಶದ ಹಣವನ್ನು ಉಳಿಸಬೇಕು, ಭಾಳ ವೆಚ್ಚದಾಯಕ ಚುನಾವಣೆಯನ್ನು ಕಡಿಮೆ ವೆಚ್ಚದಾಯಕ ಚುನಾವಣೆಯನ್ನಾಗಿ ಮಾಡಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಒನ್ ನೇಷನ್ ಒನ್ ಎಲೆಕ್ಷನ್, ONOP, ಒಂದು ರಾಷ್ಟ್ರ ಒಂದು ಚುನಾವಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರಾಮನಾಥ್ ಕೋವಿಂದ್ ಅವರು ವರದಿಯನ್ನು ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದೆ. 18,000 ಪುಟಗಳನ್ನು ಹೊಂದಿರತಕ್ಕಂಥ ವರದಿ, ವಿಸ್ತೃತವಾಗಿರ್ತಕ್ಕಂಥ ಅಧ್ಯಯನ ನಡೆದಿದೆ. ತಜ್ಞರು, ಎಲೆಕ್ಷನ್ ಕಮಿಷನ್, ರಾಜಕೀಯ ಮುತ್ಸದ್ದಿಗಳು, ಈ ಥರ ನಮ್ಮ ದೇಶದಲ್ಲಿ 32ಕ್ಕಿಂತ ಹೆಚ್ಚು ಪೊಲಿಟಿಕಲ್ ಪಾರ್ಟೀಸ್ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಬೆಂಬಲಿಸಿವೆ. ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಪಾರ್ಟಿ, TMC ಈ ಥರದ ಕೆಲವು ಪಾರ್ಟಿಗಳು ಮಾತ್ರ 15 ಪೊಲಿಟಿಕಲ್ ಪಾರ್ಟೀಸ್ ವಿರೋಧ ಮಾಡಿದ್ದಾವೆ. ಆದರೆ 32 ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಒಳಗೊಂಡಂತೆ ಈ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಬೆಂಬಲಿಸಿದವೆ. ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಸಾವಿರಾರು ಕೋಟಿ ಹಣ ಉಳಿತಾಯ ಆಗ್ತಾ ಇದೆ, ಶ್ರಮ ಉಳಿತಾಯ ಆಗ್ತಾ ಇದೆ, ಸಮಯ ಉಳಿತಾಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರ ಬಹಳ ಒಂದು ಐತಿಹಾಸಿಕ ಒಳ್ಳೆಯ ತೀರ್ಮಾನವನ್ನು ಮಾಡಿದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಕರ್ನಾಟಕದಲ್ಲಿ ನಾವು ಸ್ವಾಗತವನ್ನು ಮಾಡ್ತೇವೆ. ಜನರ ದೃಷ್ಟಿಯಿಂದ, ದೇಶದ ಆರ್ಥಿಕತೆಯ ದೃಷ್ಟಿಯಿಂದ, ರಾಷ್ಟ್ರೀಯತೆಯ ದೃಷ್ಟಿಯಿಂದ ಮತ್ತು ದೇಶದಲ್ಲಿ ವಿಧಾನಸಭೆ ಅಂದರೆ MLAಗಳಿಗೆ ಮತ್ತು MP ಗಳಿಗೆ ಒಂದೇ ಚುನಾವಣೆ ನಡಿಬೇಕು ಅಂತಕ್ಕಂಥ ಒಂದು ಬಹಳ ದಿವಸಗಳ ಚರ್ಚೆ ಏನಿತ್ತು ಅದನ್ನು ಜಾರಿ ಮಾಡ್ತೇವೆ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇದರಿಂದ ಸಾವಿರಾರು ಕೋಟಿ ಮತ್ತು ಉಳಿತಾಯ ಆಗೋದ್ರ ಜೊತೆಯಲ್ಲಿ ದೇಶದ ಅಭಿವೃದ್ಧಿಯ ಗತಿ ವೇಗವನ್ನು ಪಡೆಯುತ್ತೆ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ, ದೇಶದ ಏಕತೆಯ ದೃಷ್ಟಿಯಿಂದ, ದೇಶದ ಅಖಂಡತೆಯ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯ ತೀರ್ಮಾನ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ.